ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಣವನ್ನ ಕೂಡಿಟ್ಟು ಹೆಚ್ಚಿನ ಬಡ್ಡಿ ಆಸೆಗೆ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರು. ಆದರೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಹಣವನ್ನು ಕೇಳಲು ಹೋದಂತಹ ಸಂದರ್ಭದಲ್ಲಿ ಕಳೆದ 6 ತಿಂಗಳಿಂದ ಕೂಡ ಇಲ್ಲಸಲ್ಲದ ನೆಪ ಹೇಳಿ ಯಾಮಾರಿಸ್ತಾ ಇದ್ರು. ಕಳೆದ ವಾರ ಗ್ರಾಹಕರು ಬ್ಯಾಂಕಿಗೆ ಮುತ್ತಿಗೆ ಹಾಕಿದ ಬಳಿಕ ಆಡಳಿತ ಮಂಡಳಿ ಸದಸ್ಯರೆಲ್ಲ ಪರಾರಿಯಾಗಿದ್ದಾರೆ. ಎಲ್ಲಿ ಈ ಘಟನೆ ನಡೆದಿದ್ದು, ಯಾರು ಈ ಐನಾತಿಗಳು ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಜೈ ದುರ್ಗಾಮಾತಾ ಸೌಹಾರ್ದ ಬ್ಯಾಂಕಿನಲ್ಲಿ ಅವ್ಯವಹಾರ, 56 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದು ಪರಾರಿ, ಹಣ ಕಳೆದುಕೊಂಡ ಗ್ರಾಹಕರಿಂದ ಕಣ್ಣೀರು, ಆಕ್ರೋಶ. ಆಡಳಿತ ಮಂಡಳಿ ಸದಸ್ಯರ ಬಂಧನಕ್ಕೆ ಆಗ್ರಹ. ಬೀದಿಗಿಳಿದು ಬ್ಯಾಂಕ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಹಕರು. ಇನ್ನೊಂದು ಕಡೆ ಹಣ ಕಳೆದುಕೊಂಡ ನೋವಿನಲ್ಲಿ ಕಣ್ಣೀರು ಹಾಕುತ್ತಿರುವ ಮಹಿಳೆ. ಜನರ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ ಪರಾರಿಯಾಗಿರುವ ಆಡಳಿತ ಮಂಡಳಿ. ಈ ದೃಶ್ಯ ಕಂಡುಬಂದಿದ್ದು ಕಾರವಾರ ನಗರದ ಜೈ ದುರ್ಗಾಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪ್ರಧಾನ ಕಚೇರಿಯಲ್ಲಿ. ಹೌದು, ಕಳೆದ 5-6 ವರ್ಷಗಳಿಂದ ಅನ್ಯ ಬ್ಯಾಂಕಿಗಿಂತ ಹೆಚ್ಚಿನ ಬಡ್ಡಿ ಕೊಡುತ್ತಾ ಗ್ರಾಹಕರನ್ನ ಸೆಳೆಯುತ್ತಿದ್ದ ಈ ಬ್ಯಾಂಕ್ ಪ್ರಧಾನ ಕಚೇರಿ ಹೊರತುಪಡಿಸಿ 12 ಶಾಖೆಗಳನ್ನ ಹೊಂದಿದೆ. 12% ಬಡ್ಡಿ ಸಿಗುವ ಆಸೆಯಿಂದ ಬಹಳಷ್ಟು ಕೂಲಿ ಕಾರ್ಮಿಕರು, ಮೀನುಗಾರರು, ಹೀಗೆ ಅತೀ ಬಡವರು ತಮ್ಮ ಜೀವಮಾನದಲ್ಲಿ ಗಳಿಸಿದ್ದ ಲಕ್ಷ ಹಣದಂತೆ ಒಟ್ಟು 56 ಕೋಟಿ ರೂಪಾಯಿ ಹಣವನ್ನ ಈ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. ಆದರೆ ಕಳೆದ ಜನವರಿಯಿಂದ ಹಣ ಕೇಳಲು ಬಂದ ಗ್ರಾಹಕರಿಗೆ ಹಣ ಕೊಡಲು ಹಿಂದೇಟು ಹಾಕುತ್ತಿರುವ ಆಡಳಿತ ಮಂಡಳಿ ಜನರನ್ನ ಯಾಮಾರಿಸಿದ್ದಾರೆ. ಕಷ್ಟಪಟ್ಟು ಕಳೆದ 2 ವರ್ಷಗಳಿಂದ ಕೂಡಿಟ್ಟ 4 ಲಕ್ಷ ರೂಪಾಯಿ ಹಣ ಮಣ್ಣು ಪಾಲಾಗುತ್ತೆ ಎಂದು ಮಹಿಳೆ ಕಣ್ಣೀರು ಹಾಕಿದ್ದಾಳೆ. 3 ತಿಂಗಳಿಂದ ದುಡ್ಡು ತುಂಬಿಕೊಂಡು ಅದನ್ನೊಂದು ಕ್ಲೋಸ್ ಆದರೂ ಮಾಡಿಕೊಡ್ರಿ ಅಂದರೆ ಅದೂ ಆಗೋದಿಲ್ಲ ಅಂದರು. ಹೇಳಿ ಅದು 25ಗೆ ಬಾ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ನಂದು 3 ಮಕ್ಕಳು ಇದ್ದಾವೆ, ನನಗೆ ಅದು ದುಡ್ಡು ಬೇಕು. ನಂದು ಭಾಳ ಕುರಿಯರ್ ಕೆಲಸ ಮಾಡಿಕೊಂಡು ನಾನು ದುಡ್ಡು ಸಂಪಾದನೆ ಮಾಡಿದ್ದು 3 ಲಕ್ಷ 5 ಲಕ್ಷ ಇದೆ ನಂದು ದುಡ್ಡು. ನನಗೆ ಅದು ದುಡ್ಡು ಕೊಡಬೇಕು ಅಷ್ಟೇ ನಾನು ಹೇಳಿದ್ದು. ಅದು ನಾನು ಹಾಗೆ ಸ್ವಲ್ಪ ದುಡ್ಡು ಇಟ್ಟು ಅದು ಮಾಡಿದ್ದೆ. ದುಡ್ಡು 5 ಲಕ್ಷ ಮಾಡಿದ್ದೆ. ಅದು ದುಡ್ಡು ತಿಂದು ಬಿಟ್ಟು ನನಗೆ ಹೇಗೆ ಹೇಳಿ, ನಂದು ದುಡ್ಡು ನನಗೆ ಬೇಕು ಅಷ್ಟೇ, ನನಗೆ ಮತ್ತೇನು. ಕಳೆದ 6 ತಿಂಗಳಿನಿಂದ ಹಣ ಕೊಡುವಂತೆ ದುಂಬಾಲು ಬಿದ್ದಿದ್ದ ಗ್ರಾಹಕರು ಕಳೆದೆರಡು ದಿನಗಳ ಹಿಂದೆ 100 ಗ್ರಾಹಕರು ಒಮ್ಮೆಲೆ ಬ್ಯಾಂಕಿಗೆ ನುಗ್ಗಿ ಹಣ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಪ್ರಕರಣ ಕೈಮೀರಿ ಹೋಗುತ್ತಿದ್ದಂತೆ ಜೈ ದುರ್ಗಾಮಾತಾ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಎಂಡಿ ಲಿಂಗರಾಜ್ ಕಲ್ಗುಡ್ಕರ್ ಪರಾರಿಯಾಗಿದ್ದಾನೆ. ಸದ್ಯ ಹಣ ಕಳೆದುಕೊಂಡ ಜನ ಆತನ ಹುಡುಕಾಟ ನಡೆಸುತ್ತಿದ್ದು ವಂಚನೆ ಪ್ರಕರಣ ದಾಖಲಿಸಿದ್ದಾರೆ. ವಂಚಿಸಿದ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರನ್ನ ಬಂಧಿಸಿ ತಮ್ಮ ಹಣವನ್ನ ಹಿಂತಿರುಗಿಸುವಂತೆ ಜನ ಪಟ್ಟು ಹಿಡಿದಿದ್ದಾರೆ. ಲಿಂಗರಾಜ್ ಇದ್ದಾರಲ್ಲ, ಅವರನ್ನು ಫಸ್ಟ್ ಅರೆಸ್ಟ್ ಮಾಡಬೇಕು. ಜೊತೆಗೆ ಅವರು 17 ಬೋರ್ಡ್ ಆಫ್ ಡೈರೆಕ್ಟರ್ನ ಅರೆಸ್ಟ್ ಮಾಡಿ, ಪ್ಲಸ್ ಅವ್ರ ಬ್ರಾಂಚ್ ಮ್ಯಾನೇಜರ್ನ ಅರೆಸ್ಟ್ ಮಾಡಿ ಜನಸಾಮಾನ್ಯವರಿಗೆ ಅವ್ರ ದುಡ್ಡು ಸಿಗಬೇಕು. ತರಕಾರಿ ಮಾರುವವರಿಗೆ, ಮೀನು ಮಾರುವವರಿಗೆ, ಯಾರು ದಿನಗೂಲಿ ಮಾಡ್ತಾರೋ ಅವ್ರ ದುಡ್ಡು ತಿಂದಾರೆ, ಆ ದುಡ್ಡು ಅವರಿಗೆ ಸಿಗಬೇಕು. ಅದರ ಬಗ್ಗೆ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಮೋಸ ಆದವರು ಎಲ್ಲರಿಗೂ ದುಡ್ಡು ಸಿಗಬೇಕು. ಬ್ಯಾಂಕಿನಲ್ಲಿ ಹಣ ಇಟ್ಟಿರುವ ಒಬ್ಬೊಬ್ಬರ ಪರಿಸ್ಥಿತಿಯು ಕಣ್ಣೀರು ತರಿಸುವಂತಿದೆ. ಇದು ಸೌಹಾರ್ದ ಬ್ಯಾಂಕ್ ಪರಿಸ್ಥಿತಿ ಆಗಿದ್ರೆ, ಇತ್ತ ಜಿಲ್ಲೆಯ 960 ಸಹಕಾರ ಸಂಸ್ಥೆಗಳ ಪೈಕಿ 254 ಸಂಸ್ಥೆಗಳು ನಷ್ಟದಲ್ಲಿದ್ದು ಗ್ರಾಹಕರು ತಾವು ಕೂಡಿಟ್ಟ ಹಣಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.